ಅನ್ನೋದು, ನೈತಿಕತೆ ಅನ್ನೋದು ಉಳಿಯತ್ತಾ ಅಂತ ಹೇಳಿ. ಇನ್ ಕೇಸ್ ಏನಾದ್ರೂ ಪ್ರಾಜೆಕ್ಟ್ ನಿಜವಾಗ್ಲೂ ಕೂಡ ಅದಾನಿ ಗ್ರೂಪ್ಗೆ ಸಿಕ್ಬಿಟ್ರೆ, ಅಥವಾ ಈ ಭೇಟಿಯ ನಂತರದಲ್ಲೂ ಕೂಡ ಹಾಗೆ ನಾವು ಯೋಚನೆ ಮಾಡೋದಾದ್ರೆ, ರಾಹುಲ್ ಗಾಂಧಿ ಅವರಿಗೆ ಉಪಾಧ್ಯಾಯ ಸರ್ ಹೇಳಿ, ರಾಹುಲ್ ಗಾಂಧಿ ಅವರಿಗೆ ಇನ್ನು ಮುಂದೆ ಅದಾನಿ ಮೋದಿ ಹಿಂಗ್ ಲಿಂಕ್ ಮಾಡಿ ಮಾತನಾಡುವ ನೈತಿಕತೆ ಉಳಿಯತ್ತಾ ಅಂತ? ನೋಡಿ, ರಾಹುಲ್ ಗಾಂಧಿ ಅವರು ಇದುವರೆಗೆ ಅದಾನಿ ಬಗ್ಗೆ ಏನ್ ಹೇಳ್ಕೊಂಡ್ಬಂದಿದ್ದಾರೆ ಅಂತ ಒಂದು ಝಳಕ್ ತೋರಿಸಿದ್ರೆ, ಈಸ್ ಡೆಡ್ ಅಗೇನ್ಸ್ಟ್ ಇಟ್. ಅವರು ಅವರ ಕರಪ್ಷನ್ ಬಗ್ಗೆ ಮಾತಾಡಿದ್ದಾರೆ, ಸ್ಟಾಕ್ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಕ್ರೋನಿಕ್ ಕ್ಯಾಪಿಟಲಿಸಂ ತಗೊಂಡು ಬಂದಿದ್ದಾರೆ ಅಂತ ಹೇಳಿ. ಸೊ ಅವ್ರಿಗೂ ಮೋದಿ ಅವರಿಗೂ ತುಂಬಾ ಹತ್ತಿರ ಇದ್ದಾರೆ, ಅವ್ರು ಬಹಳಷ್ಟು ಫೇವರ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ. ಸೊ ಹಾಗಿದ ಮೇಲೆ ಶಿವಕುಮಾರ್ ಬಾಸ್ ಯಾರು? ಡಿ.ಕೆ. ಶಿವಕುಮಾರ್ ಬಾಸ್ ರಾಹುಲ್ ಗಾಂಧಿ ಅವರು ಈ ಎಂಟರ್ಪ್ರೈಸ್ ಅದಾನಿ ಎಂಟರ್ಪ್ರೈಸ್ ವಿರುದ್ಧವಾಗಿದ್ದಾರೆ ಅಂತಾರೆ. ಹಾಗಿದ್ದು ಕೂಡ ಅವರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ಒಳಗಿಂದ ಒಳಗೆ ಏನೋ ನಡೆದಿದೆ ಅಂತ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ವಿತೌಟ್ ಹಿಸ್ ಬ್ಲೆಸ್ಸಿಂಗ್ಸ್, ರಾಹುಲ್ ಗಾಂಧಿಸ್ ಬ್ಲೆಸ್ಸಿಂಗ್ಸ್, ಇಟ್ ಕೆನಾಟ್ ಬಿ ಡನ್. ನಿನ್ನೆ ಬಂದಾಗ ಅವರೇನು ಕರ್ಟಸಿ ಕಾಲು ಅಂತ ಹೇಳಿದ್ದಾರೆ ಶಿವಕುಮಾರ್ ಅವರು. ಆದ್ರೆ ನಮ್ಗೆ ಗೊತ್ತಿಲ್ಲ, ಅವ್ರ ಮನೆಗೆ ಹೋದ್ರು 20 ನಿಮಿಷ ಮಾತಾಡಿದ್ದಾರೆ. ಆದ್ರೆ ಅವರ ಹಿರಿಯ ನಾಯಕರ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ಅದಾನಿ ಅವ್ರನ್ನ ಬಿಗಿಯಾಗಿ ಅಪ್ಪಿದ್ರೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇನ್ಸಿಡೆಂಟ್ ಆಗಿದ್ರು ಆಗಿರ್ಬೋದು, ಅಲ್ಲಿ ಯಾರು ಫೋಟೋಗ್ರಾಫರ್ ಇರಲಿಲ್ಲ. ಯಾಕಂದ್ರೆ ಗಲೆ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಇಷ್ಟ ಅಲ್ಲ. ಸೊ ಇವರು ಅದಾನಿಗೆ ಮಾಡಿದಾರೋ ಈ ಪ್ರಾಜೆಕ್ಟ್ ಬಗ್ಗೆ? ಪಕ್ಷ ನಿಷ್ಠೇನಲ್ಲ. ಈಗ 12 ವರ್ಷದಿಂದ ಬಿಜೆಪಿ ಪರವಾಗಿ ಮಾಡಿ ಎಲ್ಲ ಲಾಭ ತೆಗೆದುಕೊಳ್ತಾ ಇದ್ದಾರೆ. ನಾಳೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವಾಗ ಅವ್ರ ಬಾಲನು ಬಡಿತಾರೆ. ಯಾವ್ರಿಗೆ ಬೇಕಾಗಿರೋದೇನು? ಎಲ್ಲ ಏರ್ಪೋರ್ಟ್ಗಳು ಬೇಕು, ಎಲ್ಲಾ ರಸ್ತೆಗಳು ಬೇಕು, ಎಲ್ಲ ಸಿಮೆಂಟ್ ಕಾರ್ಖಾನೆಗಳು ಬೇಕು, ಎಲ್ಲವೂ ಅವ್ರಿಗೆ ಬೇಕಾಗಿದೆ. ದುಡ್ಡು ಎಲ್ಲಿಂದ ಹಾಕ್ತಾರೆ? ನಾವು ನೀವು ಕಟ್ಟಿದ್ದು LIC 33,000. ನನ್ನ ಪ್ರಶ್ನೆ ಅದಕ್ಕೇನೆ, ಈ ಬಿಸ್ನೆಸ್ ಅಥವಾ ಕಾರ್ಪೊರೇಟ್ ವರ್ಲ್ಡ್ ಸಂಬಂಧಪಟ್ಟಿದ್ದಾಗಿರ್ಲಿಲ್ಲ ಸರ್. ನನ್ನ ಪ್ರಶ್ನೆ ಪ್ಯೂರ್ಲಿ ಕಾಂಗ್ರೆಸ್ ಪಕ್ಷದ ನಿಲುವು, ನಿರ್ಧಾರ, ನಡೆ ಹಾಗೆ ಘೋಷಣೆಗಳು ಇದಕ್ಕೆ ಸಂಬಂಧಪಟ್ಟಂತಾಗಿತ್ತು. ಒಂದು ಹೇಳ್ತಾ ಇದ್ದೀನಿ ಮೇಡಮ್, ಈ ಒಂದು ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷನೋ JDS ಬಿಜೆಪಿ ಏನೇ ಇರಲಿ, ನಾನು ಒಂದು ಯೋಜನೆ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಟೆಂಡರ್ ಕರೆದಿದ್ದೀನಿ, ಬಿಡ್ ಮಾಡಿ ಅಂತ ಕರೆಯುತ್ತೆ. ಅವ್ರು ಆದಾನಿ ಮಾಡ್ತಾರೋ, ಅಂಬಾನಿ ಮಾಡ್ತಾರೋ, ಇನ್ನೊಬ್ರು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಬಿಡ್ ಮಾಡಿದ್ದಾರೆ, ಹೆಚ್ಚು ಬಿಡ್ ಮಾಡಿದ್ದಾರೆ. ಅದು ಈ ಸದ್ಯಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. ಅದು ಇವಾಗ ಅದನ್ನ ಏನ್ ಮಾಡಬೇಕು? ಮತ್ತೆ ಅದನ್ನ ಮರುಪರಿಷ್ಕರಣೆ ಮಾಡಬೇಕು. ಮರುಪರಿಷ್ಕರಣೆ ಮಾಡಬೇಕಾದ್ರೆ ಕ್ಯಾಬಿನೆಟ್ ಕರಿಬೇಕು. ಅದಕ್ಕೆ ಮುಂಚೆನೆ ಏನಾದ್ರೂ ಮಾಡಿಯಪ್ಪ ಅಂತ ಹೇಳಿದ್ರು. ಅದೇನು ಕಿಕ್ ಬ್ಯಾಕ್ ಮಾತುಕತೆ ಆಗಿದೆಯೋ ಅಥವಾ ಮತ್ತೇನ್ ಮಾತುಕತೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಸೊ ಒಟ್ಟಿನ ಮೇಲೆ ಮಾತುಕತೆ ಬಂದಿದ್ದಾರೆ ಸಿಎಂ ಜೊತೆಗೆ. ನಿಮ್ಮ ಪ್ರಕಾರ ಈ ಏರ್ಪೋರ್ಟ್ಗಳು, ನಿಮ್ಮ ಪ್ರಕಾರ ಈ ಪೋರ್ಟ್ಗಳು, ಹಾಗೆ ರಸ್ತೆ, ಅದರಲ್ಲೂ ಹೈವೇಗಳು, ಕೋಲ್ ಪವರ್ ಪರ್ಚೇಸ್, ಇದೆಲ್ಲವೂ ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಾದಂತೆ ಒಂದು ಬಿಡ್ಡು, ಟೆಂಡರ್, ಅದರ ಸ್ಕ್ರೂಟಿನಿ, ಇದು ಯಾವುದೇ ಪ್ರೋಸೆಸ್ ಇಲ್ಲದೆ ನಡೆದಿರಬಹುದಾ ಕೇಂದ್ರ ಸರ್ಕಾರದಲ್ಲಿ? ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದ ಬೆಂಬಲ ಅವರಿಗಿದೆ, ಅದು ಗೊತ್ತಿರ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ 12 ವರ್ಷದಲ್ಲಿ ಅವರ ಆಸ್ತಿ ಇರೋದು 1500 ಪಟ್ಟು ಜಾಸ್ತಿ ಆಗ್ತಿರ್ಲಿಲ್ಲ, ಇಷ್ಟೊಂದು ಜಾಸ್ತಿ ಆಗ್ತಿರ್ಲಿಲ್ಲ. ಅವ್ರ ಸಹಕಾರ ಇದೆ, ಎಷ್ಟೋ ಸತಿ ಆಪಾದನೆ ಇದೆ. ಮೋದಿ ಅವರು ದುಡ್ಡನ್ನೆಲ್ಲ ಅಲ್ಲಿ ಇಟ್ಟಿದಾರಂತೂ ಇದೆ. ಇವುಗಳೆಲ್ಲವನ್ನೂ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಕರ್ನಾಟಕಕ್ಕೆ ಬಂದ್ರೆ ಇವತ್ತು ಶ್ರೀಕಾಂತ್ ಸರ್, ನನ್ನ ಅನುಮಾನನೇ ಅದು, ನಿಮಗೆ ಕೇಳಿದ ಪ್ರಶ್ನೆನೇ ಅದು. ಸಹಕಾರ ಅಂದ್ರೆ ಹೆಂಗೆ? ಒಂದು ಟ್ರಾನ್ಸ್ಪರೆಂಟ್ ಟೆಂಡರ್ ಪ್ರೋಸೆಸ್, ಅದರಲ್ಲಿ ಅದಾನಿ ಅವರು ಇಲ್ಲಿ ಕೋಟ್ ಮಾಡ್ದಂಗೆ ಮೇ ಬಿ ಅಲ್ಲೂ ಕೂಡ L1 ಆಗಿತ್ತೇನೋ ಆ ಸಂಸ್ಥೆ, ಹಾಗಾಗಿ ಅವ್ರಿಗೆ ಪ್ರಾಜೆಕ್ಟ್ ಸಿಕ್ಕಿರ್ಬೋದೇನೋ. ಇದನ್ನೇ ಸಹಕಾರ ಅನ್ನೋದಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಸಹಕಾರನೇ ಕೊಡ್ತಿರೋದು. ಏನ್ ಡಿಫರೆನ್ಸ್? ಹೇಳ್ತಾ ಇರೋದು ಇವರೆಲ್ಲ ಬಹಳ ಪವಿತ್ರವಾದವರು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋದು ಬೇಡ. ಯಾವುದೇ ಸರ್ಕಾರ ಇದ್ರು ಅಥವಾ ಅತ್ಯಂತ ಪವಿತ್ರವಾದವರು, ಇವರು ಭ್ರಷ್ಟರೇ ಅಲ್ಲ, ಇವರು ಲಂಚ ತಗೊಳ್ಳೋದಿಲ್ಲ, ಕಿಕ್ ಬ್ಯಾಕ್ ತಗೊಳ್ಳೋದಿಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲದರ ಜೊತೆಗೂ ರಾಜಕೀಯ ನಡೀತಾ ಹೋಗುತ್ತೆ. ಆದ್ದರಿಂದ ಇವಾಗಲೂ ಸಹಿತ ಮಾತುಕತೆಗಳು ನಡೀತಾ ಇದಾವೆ. ಇವು ಯಾವ ಮಾತುಕತೆಗಳು ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ. ಆದ್ದರಿಂದ ಟೆಂಡರ್ ಕ್ಯಾನ್ಸಲ್ ಆಗುತ್ತಾ? ಈಗಾಗಲೇ 2 ಸರ್ತಿ ಮರು ಟೆಂಡರ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಟೆಂಡರ್ ಕರೀತಾರ? ಮತ್ತೆ ನಮ್ಮ ಜನರ ತೆರಿಗೆ ಹಣವನ್ನ ನಮ್ಮ ತಲೆ ಮೇಲೆ ಚಪ್ಪಡಿ ಎಳಿತಾರ? ಮತ್ತು ಇದು ಒಂದು ನಿಮಗೆ ಹೇಳೋದು, ಸರ್ಕಾರ ಮತ್ತು ಖಾಸಗಿ ಎರಡರ ಮಿಶ್ರಣ ಇದು. ನೆನ್ಪಿಟ್ಕೊಳ್ಳಿ, ಇದು ಒಬ್ಬರಲ್ಲ. 40% ಸರ್ಕಾರ ಫಂಡಿಂಗ್ ಮಾಡುತ್ತೆ, 60% ಖಾಸಗಿ ಕಂಪನಿ ಹೂಡಿಕೆ ಮಾಡುತ್ತೆ. ಹೂಡಿಕೆ ಮಾಡಿ ಸುಮ್ಮನೆ ಅಲ್ಲ, 30 ವರ್ಷಗಳ ಕಾಲ ಅದು ಟೋಲ್ನ ವಸೂಲಿ ಮಾಡುತ್ತೆ. ಪ್ಲಸ್ 10 ವರ್ಷ ವಿಸ್ತರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲವೂ ಇದ್ರೂ ಅದರ ಅರ್ಥ ಏನಂತಂದ್ರೆ ಕೊನೆಗೂ ಸಹಿತ ಜನರ ಮೇಲೇನೆ ಹೆದರಿಗೆ ಹಾಕ್ತಾರೆ. ಕಾಂಗ್ರೆಸ್ನದ್ದು ಇಬ್ಬಗೆ ನೀತಿ ಹೌದೋ ಅಲ್ವೋ ಅನ್ನೋ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲೇ ಇಲ್ಲ.
ನಾನು ಈ ಉತ್ತರದಲ್ಲೇ ಎಲ್ಲವೂ ಇದಾವೆ. ಆಯ್ತಾ, ಕಾಂಗ್ರೆಸ್ ಬಿಜೆಪಿನೂ ಇನ್ಯಾವುದು ಮತ್ತೊಂದು ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಬರೀ ಬಂಡವಾಳ ಹೂಡಿಕೆ. ಸ್ವಲ್ಪ ಮೌಲ್ಡ್ ಮಾಡಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡ್ತೀನಿ ಸರ್. ಇವಾಗ ಸೆಷನ್ ಇಂದ ಹಿಡಿದು ಬಿಟ್ಟು ರಾಮ ಮಂದಿರ ವಿಚಾರದವರೆಗೂ ಎಲ್ಲೇ ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಮಾತನಾಡಿದ್ರು ಕೂಡ ಅದಾನಿ ಅವರ ಹೆಸರು ಮಸ್ಟ್ ಅಂಡ್ ಶುಡ್ ಅನ್ನೋ ರೀತಿಯಲ್ಲಿ ಬಳಕೆ ಆಗ್ತಾ ಇತ್ತು. ಇವಾಗ ಮೊರಾಲಿಟಿ ಅನ್ನೋದು, ನೈತಿಕತೆ ಅನ್ನೋದು ಉಳಿಯತ್ತಾ ಅಂತ ಹೇಳಿ, ಈ ದಿನ್ ಕೇಸ್ ಏನಾದ್ರೂ ಪ್ರಾಜೆಕ್ಟ್ ನಿಜವಾಗ್ಲೂ ಕೂಡ ಅದಾನಿ ಗ್ರೂಪ್ಗೆ ಸಿಕ್ಬಿಟ್ರೆ, ಅಥವಾ ಈ ಭೇಟಿಯ ನಂತರದಲ್ಲೂ ಕೂಡ ಹಾಗೆ ನಾವು ಯೋಚನೆ ಮಾಡೋದಾದ್ರೆ, ರಾಹುಲ್ ಗಾಂಧಿ ಅವರಿಗೆ ಉಪಾಧ್ಯಾಯ ಸರ್ ಹೇಳಿ, ರಾಹುಲ್ ಗಾಂಧಿ ಅವರಿಗೆ ಇನ್ನು ಮುಂದೆ ಅದಾನಿ ಮೋದಿ ಹಿಂಗ್ ಲಿಂಕ್ ಮಾಡಿ ಮಾತನಾಡುವ ನೈತಿಕತೆ ಉಳಿಯತ್ತಾ ಅಂತ? ನೋಡಿ, ರಾಹುಲ್ ಗಾಂಧಿ ಅವರು ಇದುವರೆಗೆ ಅದಾನಿ ಬಗ್ಗೆ ಏನ್ ಹೇಳ್ಕೊಂಡ್ ಬಂದಿದ್ದಾರೆ ಅಂತ ಒಂದು ಝಳಕ್ ತೋರಿಸಿದ್ರೆ, ಈಸ್ ಡೆಡ್ ಅಗೇನ್ಸ್ಟ್ ಇಟ್. ಅವರು ಅವರ ಕರಪ್ಷನ್ ಬಗ್ಗೆ ಮಾತಾಡಿದ್ದಾರೆ, ಸ್ಟಾಕ್ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಕ್ರೋನಿಕ್ ಕ್ಯಾಪಿಟಲಿಸಂ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿ. ಸೊ ಅವ್ರಿಗೂ ಮೋದಿ ಅವರಿಗೂ ತುಂಬಾ ಹತ್ತಿರ ಇದ್ದಾರೆ, ಅವ್ರು ಬಹಳಷ್ಟು ಫೇವರ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ. ಸೊ ಹಾಗಿದ ಮೇಲೆ ಶಿವಕುಮಾರ್ ಬಾಸ್ ಯಾರು? ಡಿ.ಕೆ. ಶಿವಕುಮಾರ್ ಬಾಸ್ ಇಸ್ ರಾಹುಲ್ ಗಾಂಧಿ ಅವರು. ಅವರು ಈ ಎಂಟರ್ಪ್ರೈಸ್ ಅದಾನಿ ಎಂಟರ್ಪ್ರೈಸ್ ವಿರುದ್ಧವಾಗಿದ್ದಾರೆ ಅಂತಾರೆ. ಹಾಗಿದ್ದು ಕೂಡ ಅವರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ಒಳಗಿಂದ ಒಳಗೆ ಏನೋ ನಡೆದಿದೆ ಅಂತ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ವಿತೌಟ್ ಹಿಸ್ ಬ್ಲೆಸ್ಸಿಂಗ್ಸ್, ರಾಹುಲ್ ಗಾಂಧಿಸ್ ಬ್ಲೆಸ್ಸಿಂಗ್ಸ್, ಇಟ್ ಕ್ಯಾನಾಟ್ ಬಿ ಡನ್. ನಿನ್ನೆ ಬಂದಾಗ ಅವರೇನು ಕರ್ಟಿಸಿ ಕಾಲು ಅಂತ ಹೇಳಿದ್ದಾರೆ ಶಿವಕುಮಾರ್ ಅವರು. ಆದ್ರೆ ನಮ್ಗೆ ಗೊತ್ತಿಲ್ಲ, ಅವ್ರ ಮನೆಗೆ ಹೋದ್ರು 20 ನಿಮಿಷ ಮಾತಾಡಿದ್ದಾರೆ. ಆದ್ರೆ ಅವರ ಹಿರಿಯ ನಾಯಕರ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ಅದಾನಿ ಅವ್ರನ್ನ ಬಿಗಿಯಾಗಿ ಅಪ್ಪಿದ್ರೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇನ್ಸಿಡೆಂಟ್ ಆಗಿದ್ರು ಆಗಿರ್ಬೋದು, ಅಲ್ಲಿ ಯಾರು ಫೋಟೋಗ್ರಾಫರ್ ಇರಲಿಲ್ಲ. ಯಾಕಂದ್ರೆ ಗಲೆ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಇಷ್ಟ ಅಲ್ಲ. ಸೊ ಇವರು ಅದಾನಿಗೆ ಮಾಡಿದಾರೋ ಈ ಪ್ರಾಜೆಕ್ಟ್ ಬಗ್ಗೆ ಇರಬಹುದು. ಈಗ ನೀವು ಅದೇ ಸರ್ ಅಲ್ಲ ದೊಡ್ಡ ಪ್ರಶ್ನೆಗಳ ಗೊತ್ತಿಲ್ಲ ಅನ್ನೋದನ್ನ ಹೇಳೇ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಅದು